ಏನಾಗ್ಬೇಕು ಅದಾಗಿದ್ರೆ ಈ ಭಯ ಬೇಕಿತ್ತ ಡಿಫೆಕ್ಟ್ ಸರ್. ಬಿಡಿ, ಚಿಕ್ಕತ್ತೆ ಬರ್ಲಿ. ಜೈ ಹಿಂಗೆ ಮುಚ್ಚಿದೆ. ಹೌದು, ನೋಡ್ಲಿ. ಅವಾಗ್ಲಾದ್ರೂ ಅವ್ರು ಎಲ್ರಿಗೂ ಹೋಗಿ ಹೇಳಿ, ಅವನು ಅಲ್ ಮಲಗ್ತಾನೆ, ಇವಳು ಇಲ್ ಮಲಗ್ತಾಳೆ, ಅವ್ರದ್ದು ಸಂಸಾರನ ಕಾಂಪ್ರಮೈಸ್ ಅಂತ ಎಲ್ರಿಗೂ ಕೇಳ್ಲಿ. ಅವಾಗ್ಲಾದ್ರೂ ಇಡೀ ಮನೆಗೆ ನನ್ ನೋವು ಅರ್ಥ ಆಗ್ಲಿ. ಬರ್ಲಿ ಬಿಡಿ. ಗೌರಿ, ಜೈ ರಾಕ್ಷಸಿ, ಇಂಥ ಟೈಮಲ್ಲಿ ನಿನ್ ಫಿಲಾಸಫಿ ಸೈಕಾಲಜಿ ಏನು ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ ಪ್ಲೀಸ್, ಇದನ್ನ ಒಳಗಾಕು. ಈ ಭಯ ಇರ್ಬೇಕು. ಜೈ ನನ್ನ ಆಡ್ಕೊಳ್ತೇನೆ ಇರ್ತೀಯ, ಬರ್ತಾ ಇದಾರೆ ಕಣೆ. ಹಾಗಾದ್ರೆ ನೀವೇ ಇದನ್ನ ತೆಗ್ದು ಒಳಗಾಕಿ. ಜೈ ಟೈಮಲ್ಲಿ ಜಗಳ ಬೇಕನೆ, ನೀ ಶಿಲ್ಪಾನೆ ಫೋನ್ ಮಾಡು. ಏ ತದ್ದಿ ಇಲ್ವಾ? ತದ್ದಿನಾ? ಹಾಗ ನೀವೇ ಮಾಡ್ಕೊಡಿ. ಆಯ್ತು ಸಾರಿ ಬಾ. ಬೇಕಿತ್ತ ಬೆಳಗೊಳೆ ಮರ್ಕೊಳ್ಳಿ ಅಂತ ಬಿಡ್ಬೇಕಿತ್ತು. ಗೌರಿ, ರಾಮ ಬೆಡ್ರೂಮ್ ಸರಿ ಭಾರಿ ಆಗೋಬಾರ್ದಾ? ಅಯ್ಯೋ ಚಿಕ್ಕತ್ತೆ, ಇಲ್ಲೇನು ಆಗಿಲ್ಲ. ಅಯ್ಯೋ, ನಾನು ಏನು ನೋಡಿಲ್ಲ. ಏ ಚಿಕ್ಕಮ್ಮ, ಇಷ್ಟೊಂದು ತಡ ಆಗಿದ್ ಯಾಕೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಸರಿ ನೀವ್ ಮುನ್ನರ್ಸಿ. ಅಬ್ಬಬ್ಬಾ, ನಮ್ ವಿವೇಕ್ ಇದನ್ನಲ್ಲ, ಗೌರಿ ಮೇಲೆ ಎಲ್ರ ಮುಂದೆ ಸಿಕ್ಕಾಬಿಟ್ಟೆ ಕೋಪ ತೋರಿಸ್ತಾನೆ. ಆದ್ರೆ ರೂಮ್ ಅಲ್ಲಿ ನೋಡಿದ್ರೆ ಹೆಂಡತಿ ಮೈ ಮೇಲೆ ಬೀಳ್ತಾನೆ. ಇದೇ ಪ್ರೀತಿನ ಎಲ್ರ ಮುಂದೆ ತೋರಿಸ್ಬೋದಲ್ವಾ? ಆದ್ರೂ ನಮ್ ಗೌರಿ ವಿವೇಕ್ ಜೋಡಿ ನೋಡ್ತಾ ಇದ್ರೆ ನನ್ ಕಣ್ಣೇ ತಾಗೋ ತರ ಇದೆ. ಬ್ಯಾಡ್ ಟೈಮ್. ಈ ಚಿಕ್ಕಮ್ಮಂಗ್ ಬೇರೆ ಟೈಮೇ ಸಿಗಲ್ವಾ? ಇಂಥ ಟೈಮಲ್ಲೇ ಬರ್ತಾರಲ್ಲ, ಏನ್ ಅನ್ಕೊಳ್ಳೋದು ಏನೋ. ಯಾಕ್ ಸರ್? ಅವ್ರು ಅನ್ಕೊಂಡಿರೋದ್ರಲ್ಲಿ ತಪ್ಪೇನಿದೆ? ಹೆಂಡತಿ ಸೆರ್ಗಲಿ ಮೈ ಮುಚ್ಕೊಂಡ್ರೆ ತಪ್ಪಾ? ಬಿಡಿ ಸರ್, ನೀವ್ ಸೆರಗಿಳಿಯೋದ್ರಲ್ಲಿ ವೀರ ವಿವೇಕ್ ಅಂತ ಪ್ರೂವ್ ಆಯ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏಯ್, ಇದು ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ? ಏನಾದ್ರೂ ನಥಿಂಗ್. ಓ ಗಾಡ್, ಎವ್ರಿಥಿಂಗಾ? ಏಯ್ ಹೋಗೋ. ಅನಿಕೇತ್, ಮತ್ತೆ ಕೊಂದೆ ಮಾಮ್ ಹೊಡಿಯೋದಕ್ಕ? ಹೊಡಿ, ಇನ್ನೊಂದ್ ಕೆನ್ನನು ಖಾಲಿ ಇದೆ. ಕಮ್ ಆನ್ ಸ್ಲ್ಯಾಪ್ ಮೀ. ಕಾಫಿ ತೋ. ಐ ಸೆಡ್ ಟೇಕ್ ಇಟ್. ನಿನ್ ಹಾದಿಯಲ್ಲಿ ನಿನ್ ನಡೆಯೋದಿಕ್ಕೆ ಬಿಟ್ಟು ಅದನ್ ಬಿಟ್ಟು ಒಂದ್ ಕೊಟ್ಟು ನನ್ನ ಹಾದಿಯಲ್ಲಿ ನಡಿ ಅಂತ ಹೇಳಿದಿದ್ರೆ ನಿನಗ್ ಹೊಡೆಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹಾಗಂತ ಎಲ್ರ ಮುಂದೆ ಹೊಡೆದ್ ಬಿಡ್ತೀಯ ಮಾಮ್? ಜಸ್ಟ್ ಶಟ್ ಅಪ್ ಅನಿಕೆ, ಕೂಲ್ ಡೌನ್. ಎಲ್ಲಾರ್ ಮುಂದೆ ನಾನ್ ನಿನಗ್ ಹೊಡಿದೆ ಹೋಗಿದ್ರೆ ಇವತ್ ನಮ್ ಪರಿಸ್ಥಿತಿ ಬೇರೆನೆ ಆಗ್ತಾ ಇತ್ತು. ಆ ಗೌರಿ ಅಂಡ್ ಗ್ಯಾಂಗ್ ಮುಂದೆ ನಮ್ ಇಡೀ ಇಮೇಜ್ ಡ್ಯಾಮೇಜ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಅನಿಕೆ. ಹಾಗಾದ್ರೆ ನೀನು ಮೋನಿಕನ್ ಸಪೋರ್ಟ್ ಮಾಡ್ತಿರೋದು ಸರಿ ಅಂತ್ಯಾ? ಮೈ ಫುಟ್, ನಾನ್ ಆ ಮೋನಿಕನ ಸಪೋರ್ಟ್ ಮಾಡ್ತಾ ಇಲ್ಲ. ಇಟ್ಸ್ ಆಲ್ ಆಕ್ಟಿಂಗ್. ಸಪೋರ್ಟ್ ಮಾಡೋ ತರ ನಾಟಕ ಮಾಡ್ತಾ ಇದೀನಿ ಅಷ್ಟೇ. ಅಂಡ್ ಲಿಸನ್ ಟು, ನೀನು ಕೂಡ ಅದನ್ನೇ ಮಾಡ್ಬೇಕು. ಅವಳ ಮುಂದೆ ಪಕ್ಕ ಲವಿಂಗ್ ಹಸ್ಬೆಂಡ್ ತರ ಆಕ್ಟಿಂಗ್ ಮಾಡ. ನನ್ಗಳ ಜೊತೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಮಾಮ್, ಲಿಟ್ರಲಿ ಆಗ್ತಾ ಇಲ್ಲ. ಎಲ್ರು ಸೇರಿ ನನ್ನ ಬಲಿಪುಷು ಮಾಡಿ ಆ ಲೋ ಕ್ಲಾಸ್ ಹುಡ್ಗಿ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಬಿಟ್ರು. ಸ್ಟಾಪ್ ಇಟ್ ಅನಿಕೆ, ಇದು ಮನೆಯವ್ರ ಬಲವಂತದಿಂದ ನಡೆದಿದ್ದಲ್ಲ. ನೀನು ಅವಳ ಪ್ರೆಗ್ನೆನ್ಸಿಗೆ ಕಾರಣ ಆಗಿ ಆ ಗೌರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು. ಯು ನೋ ವಾಟ್, ಯು ಕ್ರಿಯೇಟೆಡ್ ದಿಸ್ ಮೆಸ್. ಓಕೆ, ಈಗ ಆ ಸಮಸ್ಯೆನೇ ಇಲ್ದಂಗ್ ಮಾಡ್ಬಿಟ್ರೆ, ಅವಳಿಂದ ಆ ಗರ್ಭನೇ ದೂರ ಮಾಡಿದ್ರೆ, ಅವಳನ್ನ ನನ್ನಿಂದ ಪರ್ಮನೆಂಟ್ ಆಗಿ ದೂರ ಮಾಡ್ತೀಯ ಮಾಮ್? ಆ ತರ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನ್ ಮಾಡ್ದೇ ಇರ್ತೀನಿ ಅನಿಕೆ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆದ್ರೆ ಇವಾಗ ಬೇಡ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್. ಇವಾಗ ಏನಾದ್ರೂ ಒಂದ್ ಚೂರ್ ತಪ್ಪಾದ್ರೂ ಇಡೀ ಫ್ಯಾಮಿಲಿಗೆ ಅನುಮಾನ ಬರೋದು ನಮ್ಮೇಲೆ. ಮತ್ತೆ ಏನ್ ಮಾಡ್ಬೇಕು ಅಂತೀಯ? ನೋಡು, ಇವಾಗ ಮನೆಯವರೆಲ್ಲ ಅವಳ ಮೇಲೆ ಸಿಂಪತಿ ತೋರಿಸ್ತಾ ಇದಾರೆ. ಪಾಪ ಪ್ರೆಗ್ನೆಂಟ್ ಅಂತ ಎಲ್ಲಾರ್ಗೂ ಒಂದ್ ಸಾಫ್ಟ್ ಕಾರ್ನರ್ ಇದೆ. ನಮಗೆ ಕರೆಕ್ಟ್ ಟೈಮ್, ಕರೆಕ್ಟ್ ಆಗಿರೋ ಆಪರ್ಚುನಿಟಿ ಸಿಗೋ ತನಕ ನೀನೊಂಥರ ಲವ್ವಿಂಗ್ ಹಸ್ಬೆಂಡ್ ತರನೇ ನಾಟಕ ಮಾಡ್. ಮೈಂಡ್ ಇಟ್ ಅನಿಕೆ, ನಾನ್ ಏನೇ ಪ್ಲಾನ್ ಮಾಡಿದ್ರು ನಿನ್ ಫ್ಯೂಚರ್ಗೆ ನೀನ್ ಒಳ್ಳೇದಕ್ಕೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಆಯ್ತು ಮೌ, ನನ್ ಫ್ಯೂಚರ್ ಸರಿ ಇರ್ಬೇಕು ಅಂದ್ರೆ ಅವಳು ನನ್ ದಾರಿಲಿ ಇರಬಾರ್ದು. ಹಾಗಾಗ್ಬೇಕು ಅಂದ್ರೆ ಅವಳು ಹೊಟ್ಟೆಲಿ ಆ ಮಗು ಇರಬಾರ್ದು. ಟೈಮ್ ಆಯ್ತು, ಬೇಗ ಓಡುವ, ಫಾಸ್ಟ್ ಫಾಸ್ಟ್. ಎಷ್ಟಾಯ್ತು ರೌಂಡ್ಸ್? 10 ರೌಂಡ್ ಆಯ್ತು. ಈ ಶ್ಯಾಮ್ ಪ್ರಸಾದ್ ಬರೀ ಕವನ ಬರೆಯೋದ್ರಲ್ಲಿ ಮಾತ್ರ ಕವಿ ಅಲ್ಲ, ಅದೇ ಗ್ರೌಂಡಿಗೆ ಬಂದ್ರೆ ಪಕ್ಕಾ ರವಿ. ಏದುಸರು ಬಂದ್ರು ಸುಮ್ನೆ ಕೂರೋ ಮನುಷ್ಯನೇ ಅಲ್ಲ. ಈ ಕವನ ಬರೆಯೋ ಕೈ ಕಲ್ಲು ಹೊಡಿಯುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು ಕೋಚ್? ಕಲ್ಲು ಹೊಡಿಯುವಂತೆ ಮೊದ್ಲು 10 ಪುಷಪ್ ಮಾಡಿ ನೋಡೋಣ, ಆಮೇಲೆ ನಿನ್ ತಾಕತ್ ಏನಂತ ಗೊತ್ತಾಗತ್ತೆ. 10? ಎಂಥ ಅವಮಾನ ಮಚ್ಚಿ. ಈ ಶ್ಯಾಮ್ ಪ್ರಸಾದ್ ಕೆಪಾಸಿಟಿಗೆ ಬರೀ 10 ಯಾವ ಲೆಕ್ಕ? 50 ಮಾಡ್ತೀನಿ, ನೋಡ್ತಾ ಇರೋ. 50? ಸರಿ ಮಾಡು ಮಚ್ಚಿ. ಎಣಿಸ್ತಾ ಸುಸ್ತಾದ್ರೆ ಮಧ್ಯದಲ್ಲಿ ಹೋಗಿ ನೀರ್ ಕುಡ್ಕೊಂಬ, ಸರಿನಾ? ಫಸ್ಟ್ ಮಾಡು. ಎಣ್ಸು. 1 2 3 4 5. ಮಾಡು ಚಾಕ್ಲೇಟ್. 9 10. ಏನಾಯ್ತು ಚಾಕ್ಲೇಟ್? 50 ಪುಷಪ್ ಮಾಡ್ತೀನಿ ಅಂದೆ, 10ಕ್ಕೆ ಪಂಚರ್ ಆಗೋಗ್ಬಿಟ್ಟಿದ್ಯಾ. ಇವಾಗ ನಿನಗ್ ಬೇಕಾ ಅಥವಾ ನನಗ್ ಬೇಕಾ? ಮಚ್ಚಿ, ಇವತ್ತಿಗೆ ಸಾಕು, ಮಿಕ್ಕಿದ್ದು ನಾಳೆ ಬಡ್ಡಿ ಸಮೇತ ಬ್ಯಾಲೆನ್ಸ್ ಮಾಡ್ತೀನಿ. ಅಮ್ಮ ಕಾಲು. ಹಲೋ ಚಾಕ್ಲೇಟ್, ಕಲ್ಪನೆಯಲ್ಲೋ ಕನ್ಸಲ್ಲೋ ಆ ಹೆಂಗರು ಕವನ ಬರ್ದಷ್ಟು ಸುಲಭ ಅಲ್ಲ. ಗನ್ಸಾಗಿ ಬೆವರಲ್ಲಿ ಬದುಕೋದು. ಮೈ ಕರ್ಗಿಸ್ಬೇಕು, ಮಸಲ್ ಗಟ್ಟಿ ಆಗ್ಬೇಕು. ನಡಿಯೋಕಾಗಲ್ಲ, 50 ಪುಷಪ್ ಮಾಡ್ತಾನಂತೆ. ನಡಿ. ಕಾಲು ಬಾ. ನಿಕೇತ, ಬಲೇ ಬುದ್ಧಿವಂತ ಕಣ ನೀನು. ಮದುವೆ ಆಗ್ತಿದ್ದಂಗೆ 1 ವರ್ಷದಲ್ಲಿ ಒಂದು ಮಗು ಕುಯ್ ಅಂತ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಗಂಡ ಹೆಂಡತಿನ ಮಧ್ಯೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತಪ್ಪ. ನಾನು
ಈ ಮಾತನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದು ಮಗು ಆಗ್ಬಿಟ್ರೆ ಹೆಂಡತಿ ಕಾನ್ಸಂಟ್ರೇಷನ್ ಎಲ್ಲ ಮಗು ಕಡೆ ಹೋಗ್ಬಿಡುತ್ತೆ. ಅಯ್ಯೋ ನಿಧಾನಕ್ಕೆ ಮಗು ಮಾಡ್ಕೊಂಡ್ರೆ ಸಾಕು ಅಂತ ಹೋದ್ರೆ ಇಲ್ಲದ ಸಮಸ್ಯೆಗಳು ಕಣೋ. ಅದಕ್ಕೆ ಅಲ್ವಾ ನಮ್ಮ ಅನಿಕೇತ ಆ ಸಮಸ್ಯೆ ಆಗ್ಬಾರ್ದು ಅಂತ ಮದುವೆ ಮುಂಚೆನೆ ಮುಂದುವರೆದು ಬಿಟ್ರದು. ಈ ಮಾತಿಗ್ ಬೇಕಿತ್ತಾ? ಸುಮ್ನೆ ಎಕ್ಸಾಂಪಲ್ ಕೊಟ್ಟೆ ಕಣೆ. ಅನಿಕೇತ್, ಎಲ್ಲರೂ ಮಗು ಬರೋ ನಿರೀಕ್ಷೆಯಲ್ಲಿದ್ದಾರೆ. ಇವಾಗಾದ್ರೂ ಅವಳ ನಮ್ಮ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ಮೋ? ಅವಳ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಮೊದ್ಲು ಅವಳ ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅದಕ್ಕೆಲ್ಲ ಪ್ಲಾನ್ ಮಾಡಿ ಬಂದಿದ್ದೀನಿ ಮಾಮ್. ಏನದು? ಅವಳ ಬ್ಯೂಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಪಪ್ಪಾಯ ಜೊತೆ ಪೈನಾಪಲ್ ತಿನ್ಬೇಕು ಅಂತ ಹೇಳಿ ನಂಬಿಸಿದೀನಿ. ಹಾಗಾದ್ರೆ ಚಿಮ್ಮೆಕ್ ರೆಡಿ ಹಾಕಿದಾಳೆ ಮಾಮ್. ಮಾಮ್, ರೂಮಲ್ಕಿನ್ ಸಾಯೋಗ್ಬಿಟ್ಟು ಇಲ್ಲಿಗ್ ಬಂದಿದ್ದಾಳಲ್ಲ. ಏ ಮೋನಿಕಾ, ಏನ್ ತಿಂತಿದ್ಯಾ ನೀನು? ಪಪಾಯ ಮತ್ತೆ ಪೈನಾಪಲ್ ಎರಡು ನನ್ ಯೂಟ್ಯೂಬ್ ತುಂಬಾ ಒಳ್ಳೇದು. ಬುದ್ಧಿ ಎಲ್ಲಿಟ್ಕೊಂಡ್ ಮಾತಾಡ್ತಿದ್ಯಾ? ಬುದ್ಧಿ ಇರೋದಕ್ಕೇನೆ ತಿಂತಾ ಇರೋದು. ಪಪಾಯದಲ್ಲಿ ವೈಟಮಿನ್ಸ್ ಇದೆ, ಪೈನಾಪಲ್ ಅಲ್ಲಿ ಪ್ರೋಟೀನ್ ಇದೆ. ಇದು ನನ್ ಸ್ಕಿನ್ಗೂ ಒಳ್ಳೇದು, ನನ್ ಹೆಲ್ತ್ಗೂ ಒಳ್ಳೇದು. ಅದಕ್ಕೆ ತಿಂತಾ ಇದೀನಿ. ಅದೆಲ್ಲ ನನಗೂ ಗೊತ್ತು. ಆದ್ರೆ ಈ ಟೈಮಲ್ಲಿ ಇದನ್ನೆಲ್ಲ ತಿನ್ಬಾರ್ದು ಅಂತ ಯಾರು ಹೇಳ್ಕೊಟ್ಟಿಲ್ವಾ ನಿನಗೆ? ಈಗ ಇದನ್ನ ತಿಂದ್ರೆ ನೀನ್ ಹೊಟ್ಟೆಲಿರೋ ಮಗುಗೆ ತೊಂದ್ರೆ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ವಾ? ಬೇರೆ ಎಲ್ಲಾ ವಿಚಾರದಲ್ಲೂ ಇಡೀ ಪ್ರಪಂಚಕ್ಕೆ ಬೋಧನೆ ಕೊಡ್ತಿಯಲ್ಲ, ಈ ವಿಚಾರ ನಿಮ್ ಅಕ್ಕಂಗೆ ಹೇಳಕ್ಕಾಗ್ಲಿಲ್ವಾ? 10 ಮಕ್ಕಳನ್ನ ಎತ್ತು ಪರಿಚಯ ಇದೆಯೇನೋ ಅವಳಿಗೆ. ಎಲ್ಲದಕ್ಕೂ ಅವಳೇ ಬೈತಾ ಇರ್ತೀಯಲ್ಲ. ಅವಳು ಹೊಸ ಹುಡುಗಿ, ಅವಳಿಗೇನ್ ಗೊತ್ತಾಗುತ್ತೆ? ಮೋನಿಕಾ, ಅದನ್ನ ತಿನ್ನೋದಕ್ಕೆ ಯಾರು ಹೇಳಿದ್ರು ನಿನ್ಗೆ? ಅಯ್ಯೋ, ಆರೋಗ್ಯಕ್ಕೆ ಒಳ್ಳೇದು ಅಂತ ಅನಿಕೇತ್ ಹೇಳಿದ್ರು, ಅದಕ್ಕೆ ತಿಂತಾ ಇದ್ದೀನಿ. ಅದು ಅವ್ನ ಹೆಲ್ತ್ ಟಿಪ್ಸ್ ಕೇಳಿದ್ಲು, ನಾನ್ ತಿನ್ಬೋದು ಅಂತ ಹೇಳ್ದೆ ಅಷ್ಟೇ. ಅದ್ರಿಂದ ಮಗುಗ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇದನ್ನ ಹೆಂಗಸ್ ಹೇಳ್ಬೇಕು ತಾನೆ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಮನೇಲಿ ಇಷ್ಟು ಜನ ಇದ್ದೀರಾ, ಗರ್ಭಿಣಿ ಹೆಣ್ಣಿದ್ದಾಳೆ, ಅವಳು ಏನ್ ತಿನ್ಬೇಕು ತಿನ್ಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕು ತಾನೆ. ಇಲ್ಲೂ ನಿನ್ ಪ್ರತಿಷ್ಠೆ ಅಡ್ಡ ಬರುತ್ತಾ ಚಂಚಲ? ಅಪ್ಪಾಜಿ, ನನ್ ಮಾತಿಲ್ ಯಾರ್ ಕೇಳ್ತಾರೆ? ಹೇಳೋ ರೀತಿ ಹೇಳಿದ್ರೆ ಯಾರು ಬೇಕಾದ್ರೂ ಕೇಳ್ತಾರೆ. ಮನೆ ಸೊಸೆ ಅಂದ್ಮೇಲೆ ಎಚ್ಚರ ವಹಿಸ್ಕೊಳ್ಳೋದ್ ಬಿಡವಾ? ಅವಳು ನೋಡ್ಕೊಳ್ಳೋದ್ ಬಿಡವಾ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಈ ಮಾತ್ ಮುಂದುವರೆದ್ರೆ ಇವಳು ಬಸ್ರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ. ಅಕ್ಕ, ನೀನ್ ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಹಾಗೆ ಹೋದ್ರೆ ಹೇಗ್ ಗೌರಿ? ಅಷ್ಟೊಂದ್ ಪಪಾಯ ತಿಂದಿದ್ದಾಳೆ. ಡಾಕ್ಟರ್ ಹತ್ರ ತೋರ್ಸೋಣ. ನಿರ್ಲಕ್ಷ್ಯ ಮಾಡೋದ್ ಬೇಡ. ಅಯ್ಯೋ, ಜಾಸ್ತಿ ತಿಂದಿಲ್ಲ, ಏನು ಆಗಿಲ್ಲ, ಚೆನ್ನಾಗೇ ಇದೀನಿ. ಈ ಡಾಕ್ಟರ್ ಎಲ್ಲ ಯಾಕ್ ಬೇಕು? ತೊಂದ್ರೆ ಇಲ್ಲ ಅಂತ ಡಾಕ್ಟರ್ ಹೇಳಿ, ಆಮೇಲೆ ನಮ್ಗೆಲ್ರಿಗೂ ನೆಮ್ಮದಿ. ಅಯ್ಯೋ, ಹಾಸ್ಪಿಟಲ್ಗೇನು ಹೋಗೋದ್ ಬೇಡ. ನಾನ್ ಸ್ವಲ್ಪ ಹೊತ್ತು ಮಲ್ಕೊಂಡ್ ರೆಸ್ಟ್ ಮಾಡ್ತೀನಿ. ನೀವ್ ಹೋಗೋದ್ ಬೇಡ, ಡಾಕ್ಟರ್ ಇಲ್ಲಿಗೆ ಬರ್ತಾರೆ, ತಲೆ ಕೆಡಿಸ್ಕೋಬೇಡ. ವಿವೇಕ್, ಡಾಕ್ಟರ್ ಫೋನ್ ಮಾಡಿ ಕರ್ಸು, ಈಗ್ಲೇ ಬರ್ಬೇಕಂತ ಹೇಳಿ. ಬೇಗ ಫೋನ್ ಮಾಡೋ, ಗೈನಕಾಲಜಿಸ್ಟ್ ಬರ್ಲಿ. ಈ ಬುದ್ಧಿ ಇಲ್ದಿರೋರ್ ಮಾಡೋ ಎಡವಟ್ಟಿಂದ ಮನೇಲಿ ಎಲ್ರಿಗೂ ಟೆನ್ಷನ್. ಅಯ್ಯೋ, ನಾನ್ ತಿಂದಿರೋದ್ 2 ಪೀಸು. ಯಾಕೆಲ್ಲ ಇಷ್ಟೊಂದ್ ಡ್ರಾಮಾ ಮಾಡ್ತಿದ್ದೀರಾ? ನಾನ್ ಆರಾಮಾಗಿ ಇದ್ದೀನಿ. ನೀನ್ ಡಾಕ್ಟರ್ ಅಲ್ಲ ತಾನೆ? ಸ್ವಲ್ಪ ಸುಮ್ನೆ ನಿಂತ್ಕೋತಿಯಾ? ಬರೀ 2 ಪೀಸ್ ತಿಂದಂತೆ ಡಾಕ್ಟರ್ ಬೇಡ್ವಂತೆ. ವಿಷಾನ ಒಂದ್ ಹನಿ ತಗೊಂಡ್ರು ವಿಷಾನೆ. ಡಾಕ್ಟರ್ ಬಂದ್ರೆ ಅಕ್ಕ ಬಸ್ರಿ ಅಲ್ಲ ಅಂತ ಗೊತ್ತಾಗಲ್ವಾ? ಅಯ್ಯೋ ದೇವ್ರೆ. ಜೈ, ನನ್ನ ಯಾಕೆ ಪಳ್ಳಿತರ ಎಳ್ಕೊಂಬರ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹೌದಕ್ಕ, ಸುಳ್ಳು ಹೇಳೋರೆಲ್ಲ ಕಳ್ರೆ. ನೀನ್ ಮಾಡ್ತಾ ಇರೋದು ಎಂತ ದೊಡ್ಡ ಮೋಸ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಅಯ್ಯೋ, ನಾನೇನ್ ಮೋಸ ಮಾಡ್ದೆ ಇವಾಗ? ಪಪಾಯ ಪೈನಾಪಲ್ ತಿಂದೆ ಅಷ್ಟೇ ತಾನೆ? ಡಾಕ್ಟರ್ ಬರ್ತಾರೆ, ಟೆಸ್ಟ್ ಮಾಡ್ತಾರೆ, ಬಿಡು. ಡಾಕ್ಟರ್ ಬಂದು ಟೆಸ್ಟ್ ಮಾಡಿದ್ರೆ ನಿನ್ ಬಸ್ರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ನಿನ್ ಗರ್ಭಿಣಿ ಅನ್ನೋ ಸುಳ್ಳನ್ನ ನಂಬಿ ನಿನ್ನ ಅನಿಕೆ ಜೊತೆ ಮದ್ವೆ ಮಾಡಿಸ್ದೆ. ನನ್ನ ನಂಬಿ ನಾನ್ ಎಂತ ದೊಡ್ಡ ತಪ್ಪು ಮಾಡ್ದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಾನ್ ಮದ್ವೆ ಆಗಾಯ್ತು, ನಾನ್ ಮನೆ ಸೊಸೆ ಕೂಡ ಆಗಾಯ್ತು. ಹೇಗಾದ್ರೂ ಮಾಡಿ ಡಾಕ್ಟರ್ನ ವಾಪಸ್ ಕಳ್ಸೋ ಪ್ಲಾನ್ ಮಾಡು. ಅದು ಬಿಟ್ಟು ನನ್ ಪ್ರಾಣ ತಿನ್ಬೇಡ. ನೀನ್ ಮಾಡೋ ತಪ್ಪುಗಳಿಗೆ ಗೊಬ್ಬರ ಹಾಕಿ ಬೆಳ್ಸೋದು ನನ್ ಕೆಲ್ಸ ಅನ್ಕೊಂಡಿದ್ಯಾ? ಮತ್ ನಾನ್ ಸಿಕ್ಕಾಕೊಂಡ್ರೆ? ನನ್ ಮದ್ವೆ ದಿನ ಅಮ್ಮ ನಿಂಗೆ ಏನ್ ಹೇಳಿದ್ದು? ನನ್ನನ್ನ ತಾಯಿಯಾಗಿ ನೋಡ್ಕೋಬೇಕಂತ ತಾನೆ? ಹಾಗಿದ್ಮೇಲೆ ನೀನೇ ನನ್ನ ಕಾಪಾಡ್ಬೇಕ್ ತಾನೆ? ನಿನ್ ತಪ್ಪನ ಸರಿ ಅನ್ನೋದಲ್ಲ ನನ್ ಕೆಲ್ಸ. ನಿನ್ನ ತಿತ್ತೋದು. ಸುಳ್ಳುನ ಮುಚ್ಚಿಡಕ್ ಆಗಲ್ಲ. ನನ್ನಿಂದ ಆಗಿರೋ ತಪ್ಪನ ತಿದ್ದಿ ಸತ್ಯ ಹೇಳೋ ಜವಾಬ್ದಾರಿ ಈಗ ನನ್ ಕೈಯಲ್ಲಿದೆ. ನೀನ್ ಡಾಕ್ಟರ್ ಬಂದ್ಬಿಡ್ತಾರೆ. ಅವ್ರು ಬಂದು ಚೆಕ್ ಮಾಡಿ ನಿನ್ ಬಸ್ರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ಕೆಳಗಡೆ ನಡೀತಿ. ಈ ಕಡೆ ಬಂದ್ ಏನ್ ಮಾಡ್ಬೇಕು ನಾನು? ನಡೆದಿರೋ ವಿಷಯನ ನೀನು ಎಲ್ರ ಮುಂದೆ ಹೇಳು. ನಿನ್ ಬಸ್ರಿ ಅಲ್ಲ ಅನ್ನೋ ಸತ್ಯನ ಒಪ್ಕೋ. ಜೈ, ಏನೋ ಹೇಳ್ತಿದ್ಯಾ? ಸತ್ಯ ಹೇಳು ಅಂತ ಹೇಳ್ತಾ ಇದೀನಿ. ಇದು ನಮ್ಗುಳ್ದಿರೋ ಒಂದೇ ಒಂದ್ ದಾರಿ. ದೇವ್ರ ಬಾಯಿಂದ ಸತ್ಯ ಹೊರಗಡೆ ಬಂದ್ರೆ ಅವ್ರು ನಿನ್ನ ಕ್ಷಮಿಸಲ್ಲ. ಆದ್ರೆ ನೀನೇ ಹೋಗಿ ಸತ್ಯ ಹೇಳಿದ್ರೆ ಹೋಗೋ ಮರ್ಯಾದೆ ಸ್ವಲ್ಪನಾದ್ರೂ ಉಳಿಯುತ್ತೆ. ಈ ಮನೆಯವ್ರದ್ದು ದೊಡ್ಡ ಮನ್ಸ್ ಕಣೆ. ಅವ್ರಿಗೆ ಸಿಟ್ಟು ಬರ್ಬೋದು, ಬೈಬೋದು, ಆದ್ರೆ ಖಂಡಿತ ನಿನ್ನ ಕ್ಷಮಿಸ್ತಾರೆ. ಡಾಕ್ಟರ್ ಬಾಯಿಂದ ಸತ್ಯ ಆಚೆ ಬಂದ್ರೆ ನಿನ್ನ ಅವಮಾನ ನಿಂದನೆಗಳಿಗೆ ಒಳಗಾಗ್ಬೇಕಾಗತ್ತೆ. ಈಗ್ಲೇ ಹೋಗಿ ಸತ್ಯ ಹೇಳೋಣ. ಸಾಕ್ ನಿಲ್ಸೆ ನಿನ್ ಡ್ರಾಮಾನ. ಈ ಸಲಹೆ ನನಗ್ ಬೇಕಾಗಿಲ್ಲ. ಯಾಕಂದ್ರೆ ನಿನ್ ಒಳ್ಳೆತನದ ನಾಟಕದ ಹಿಂದೆ ಇರೋದು ನಿನ್ ಅಪ್ಪಟ ಸ್ವಾರ್ಥ. ಸ್ವಾರ್ಥನ ಅಲ್ವಾ? ನಿನಗ್ ಒಳ್ಳೇದಾಗೋದು ನಿನಗ್ ಬೇಕಾಗಿಲ್ಲ. ನಿನ್ ಪ್ಲಾನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವಾಗ ನಾನ್ ಕೆಳಗ್ ಹೋಗಿ ಗರ್ಭಿಣಿ ಅಲ್ಲ ಅಂತ ಒಪ್ಕೊಂಡ ತಕ್ಷಣ ನಿನ್ನತ್ತೆ, ನನ್ನತ್ತೆ, ಈ ಮನೆಯವ್ರೆಲ್ಲಾ ಸೇರಿ ನನಗ್ ಆರ್ತಿ ಮಾಡಿ ಈ ಮನೇಲೆ ಇಸ್ಕೋತಾರ? ಇಲ್ಲ, ಕುತ್ತೆ ಪಟ್ಟಿ ಹಿಡಿದು ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆಮೇಲೆ ಈ ದೀನ ಬಂದು ಮನೆಗೆ, ಈ ಮನೆ ಆಸ್ತಿಗೆ ನೀನ್ ಒಬ್ಳೆ ಸೊಸೆ, ನೀನ್ ಒಬ್ಳೆ ಮಹಾರಾಣಿ ತರ ಮೆರಿಬಹುದು. ನಿನಗ್ ಯಾವ ಪೈಪೋಟಿನೂ ಇರಲ್ಲ. ನಿನ್ ದಾರಿಗ್ ಅಡ್ಡ ಬರಕ್ಕೆ ನಿನ್ ಅಕ್ಕನವ್ರಲ್ಲ. ಇದೇ ತಾನೇ ನಿನ್ ಮಾಸ್ಟರ್ ಕ್ಲಾಸ್. ಅದಕ್ಕೆ ತಾನೇ ಸತ್ಯ ಹೇಳು, ಸತ್ಯ ಹೇಳು ಅಂತ ನನ್ನ ಬಲಿ ಕೊಡಕ್ ನೋಡ್ತಾ ಇದ್ಯಾ? ಅಕ್ಕ, ನಿನ್ ಮನ್ಸು ಇಷ್ಟೊಂದ್ ಕೆಟ್ಟೋಗಿದ್ಯಾ? ಅದು ನಿನ್ ಸ್ವಂತ ತಂಗಿ ಬಗ್ಗೆ, ನಿನ್ನ ಉಳ್ಸೋಕ್ ಒದ್ದಾಡ್ತಾರೋ ಈ ತಂಗಿ ಬಗ್ಗೆ ಚೀಪಾಗಿ ಯೋಚನೆ ಮಾಡ್ತಿದ್ಯಲ್ಲ. ನೀಗ್ ಅನ್ಯಾಯ ಮಾಡಿ ಈ ಮನೆ ಆಸ್ತಿ ಅನ್ಭವಿಸೋ ಆಸೆ ನನಗಿದೆ ಅಂತ ಅನ್ಕೊಂಡೆ ಅಕ್ಕ. ಏ ಗೌರಿ,
ನಿನ್ ಕಣ್ಣೀರಿನ ಡೈಲಾಗ್ಸ್ ಎಲ್ಲ ಈ ಮೋನಿಕನ್ ಹತ್ರ ನಡೆಯಲ್ಲ. ಹಂಗೆ ನಿನ್ ಸಲಹೆನೂ ಬೇಕಾಗಿಲ್ಲ. ಈ ಸಮಸ್ಯೆಗಳಿಂದ ಹೇಗ್ ಆಚೆ ಬರ್ಬೇಕು ಅಂತ ನಾನೇ ಪ್ಲಾನ್ ಮಾಡ್ಕೋತೀನಿ. ಅದಕ್ ನನ್ ಬುದ್ಧಿನೇ ಸಾಕು. ಅಲ್ಲ ಅಕ್ಕ, ನೋಡು, ನೀನೇನಾದ್ರೂ ಓವರ್ ಸ್ಮಾರ್ಟ್ ಆಗಿ ಕೆಳಗೋಗ್ ಸತ್ಯ ಹೇಳಕ್ ಟ್ರೈ ಮಾಡಿದ್ರೆ ಈ ಮನೆಯಿಂದ ಆಚೆ ಹೋಗೋದ್ ನಾನಲ್ಲ ಗೌರಿ, ನನ್ ಹೆಣ. ನಿನಗ್ ಗುಪ್ತ ರಕ್ತ ಆದ್ರೆ ನಿನ್ ಕಣ್ ಮುಂದೆನೆ ನಾನು ಸತ್ತೋಗ್ತೀನಿ. ಒಮ್ಮೆಲೆ ನಿನ್ ಅಕ್ಕನ್ ಕೊಂದಿದ್ ಪಾಪ ಹುಟ್ಕೊಂಡು ಈ ಮನೇಲಿ ಮಹಾರಾಣಿ ತರ ಮೆರಿಬಹುದು. ಅಮ್ಮ ಕಾಲು ನನ್ ಕೈಲಿ ಆಗ್ತಾ ಇಲ್ಲ ಮಚ್ಚಿ. ಅದಕ್ ಹೇಳೋದು ದಿನ ವರ್ಕೌಟ್ ಮಾಡಕ್ಕೆ. ನಿನ್ ಅಮ್ಮಯ್ಯ ಒಂದ್ಸಲ ಮಾಡಿರೋದಕ್ಕೆ ಮುಗೇನ್ ಕಮ್ಮಿ ಇಲ್ಲ. ಅಪ್ಪ ನನ್ ಕೈಲಿ ಆಗ್ತಾ ಇಲ್ಲ ಮಚ್ಚಿ. ನನ್ ಮೈಯಲ್ಲಿರೋ ನರನಾಡಿ ಎಲ್ಲ ತಮಟೆ ಹೊಡಿತಾ ಇದೆ. ಕವನ ಬರೆಯೋ ನನಗೆ ಈ ಕಲ್ಲು ಮಣ್ಣಿರೋ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಕೊಡಿಸ್ದಲ್ಲ ಮಚ್ಚಿ. ಮುಗೀತು, ನನ್ ಕತೆ ಮುಗೀತು. ಯಾಕೋ ಚಾಕ್ಲೇಟ್ ಬೈಕ್ ಹತ್ತಕ್ ಆಗ್ತಿಲ್ವಾ? ಹತ್ತಕ್ಕೆ ನನ್ ಕಾಲು ನನ್ ಮಾತ್ ಕೇಳ್ಬೇಕಲ್ಲ, ಅದು ತನ್ನಷ್ಟಕ್ಕೆ ತಾನೇ ನಡಕ್ತಾ ಇದೆ. ನಾನ್ ಇವತ್ ಮನೆಗೆ ಹೋಗಿ ಸೇರೋದೇ ಡೌಟ್ ಮಚ್ಚಿ. ಏಯ್, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಫಸ್ಟೇ ಅಲ್ವಾ, ಅದಕ್ಕೆ ಹೀಗಿರತ್ತೆ. ಆದ್ರೆ ಒಂದ್ ಮಾತ್ ನೆನ್ಪಿಡ್ಕೊ, ಇವತ್ ನಿನ್ಗೆ ಆಗ್ತಿರೋ ಈ ನೋವಿದ್ಯಲ್ಲ, ಖಂಡಿತ ನಾಳೆ ಅದ್ ಬರಲ್ಲ. ಓಹ್ ಹೌದಾ ಮಚ್ಚಿ? ಹಾಗಾದ್ರೆ ನಾಳೆ ನನ್ ಗ್ರೌಂಡಿಗೆ ಬರೋದ್ ಬೇಡ ಅಂತಾನಾ? ಮಚ್ಚಿ, ನನ್ ನೋವುನ ನೀನ್ ಈಗ ಅರ್ಥ ಮಾಡ್ಕೊಂಡೆ ನೋಡು. ತಗುದ್ ಬಿಟ್ಟು ಅಂದ್ರೆ 32 ಹಳ್ಳಿನೂ ರೋಡಲ್ಲಿ ಬಿತ್ತು ಬ್ರೇಕ್ ಡ್ಯಾನ್ಸ್ ಆಡ್ಬಿಡ್ಬೇಕು. ಬರಲ್ವಂತೆ, ಬರಲ್ಲ. ಮತ್ತೆ ಈಗ ದೊಡ್ಡ ನಾನ್ ಹೇಳಿದ್ದು ಗ್ರೌಂಡಿಗೆ ಬರೋದ್ ಬೇಡ ಅಂತ ಅಲ್ಲ. ಡೈಲಿ ಇನ್ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರೆ ಬಾಡಿ ಕಂಫರ್ಟ್ ಆಗಿ ನಿಂಗೆ ಯಾವ ತರನು ನೋವು ಬರಲ್ಲ ಅಂತ. ಅರ್ಥ ಆಯ್ತಾ? ಓ ಹಂಗ? ಇವಾಗ ಅರ್ಥ ಆಯ್ತು ಬಿಡು ಮಚ್ಚಿ. ನನ್ ಕವನದ ಅರ್ಥ ಆಗಿಂತಾನು ನಿನ್ ಗುತ್ತೀನಿ ಅಂದಲ್ಲ, ಅದು ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ನಾಳೆ ಪಕ್ಕ ನಾನು ಗ್ರೌಂಡಿಗೆ ಬರ್ತೀನಿ ಮಚ್ಚಿ. ಗುಡ್ ಗುಡ್. ಇವಾಗ ಗಾಡಿ ಹತ್ತು. ನಿನ್ ದಮ್ಮಯ್ಯ ಮಚ್ಚಿ. ಥ್ಯಾಂಕ್ಸ್ ಮಚ್ಚಿ. ಚಾಕ್ಲೇಟ್ ಮ್ಯಾನ್ ತರ ಇರೋ ನನ್ನ ಐರನ್ ಮ್ಯಾನ್ ಮಾಡ್ತೀನಿ ಅಂತಿದೀಯಲ್ಲ, ನಿನ್ ಸಾಹಸಕ್ಕೆ ನಾನೊಂದ್ ಕವನ ಬರೀಲೇಬೇಕು. ಸಾಕ್ ನಿಲ್ಸು ನಿನ್ ಕವನನ. ಮೊದ್ಲು ಮನೆಗ್ ಹೋಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡ್ ಮಲ್ಕೋ. ನಾಳೆ ಏನಾದ್ರೂ ಲೇಟ್ ಮಾಡಿದ್ರೆ ನಿಮ್ ಮನೆ ಹತ್ರ ಬಂದು ಹೇಳ್ಕೊಂಡ್ ಬರ್ತೀನಿ ಅಷ್ಟೇ. ಬೇಡ ಮಚ್ಚಿ, ನಾನೇ ಬರ್ತೀನಿ ಮಚ್ಚಿ. ಬಾಯ್. ಅರ್ಜೆಂಟಾಗ್ ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ, ನಮ್ಮಲ್ಲಿ ಒಂದು ಸಮಸ್ಯೆ ಆಗ್ತಿದೆ, ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಬೇಕು. ಯಾರಿಗೇನ್ ಸಮಸ್ಯೆ? ಗರ್ಭಿಣಿ ವಿಷಯನೇ ಗೊತ್ತಿಲ್ಲದೆ ಪೈನಾಪಲ್ಲು ಪಪ್ಪಾಯಿ ತಿದ್ಬಿಟ್ಟಿದ್ದಾಳೆ. ಮಗುಗೇನಾದ್ರೂ ಅಪಾಯ ಆಗಿದ್ಯಾ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಬಸ್ರಿ ಅಲ್ದೇ ಇದ್ರು ಬಸ್ರಿ ಅಂತ ಸುಳ್ಳು ಹೇಳಿ ಎಲ್ರು ನಂಬ್ಸಿದ್ಯಾ? ಹೌದು, ತಾನೀಗ್ಲೇ ಎಲ್ರಿಗೂ ಸತ್ಯ ಐತೆ.